ಸಂಕಷ್ಟಹರ ಚತುರ್ಥಿಯಂದು ಗಣಪನನ್ನು ನೆನೆಸ್ಕೊಳ್ಳದೇ ಇದ್ದರೆ ಮನಸ್ಸಿಗೆ ಯಾಕೋ ಒಂದು ರೀತಿಯಾದಂತಹ ಅಸಮಾಧಾನ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಆದರೆ ಇವತ್ತಿನ ದಿವಸ ವಿಶೇಷವಾಗಿ ಹೇಳಲಿಕ್ಕೆ ಹೊರಟಂಥ ವಿಚಾರ ಅಂತ ಹೇಳಿದರೆ, ಈಗ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಇದು ದ್ವಿಚಕ್ರ ವಾಹನ. ಈ ದ್ವಿಚಕ್ರ ವಾಹನ ಬಡಪಾಯಿ ಅರುಣನ್ನದ್ದು. ಇದರ ಹಿಂದೆ ಒಂದು ಕಥೆ ಇದೆ. ಏನಂತ ಕೇಳಿದರೆ ಸರಿಯಾಗಿ ಒಮ್ಮೆ ಗಮನಿಸ್ಕೊಳ್ಳಿ ನೀವು. ಈ ಗಾಡಿ ಹೇಳ್ತಕ್ಕಂಥದ್ದನ್ನು ಅದರಲ್ಲಿ ಹೋಗ್ತಾ ಇರುವಾಗ ಒಂದು ಪ್ರೋಗ್ರಾಮಿನಲ್ಲಿ ಆತ್ಮೀಯನಾಗಿರ್ತಕ್ಕಂಥವನಿಗೆ ವಾಹನವನ್ನು ಕೊಟ್ಟಿರ್ತಾರೆ. ಅವರು ಪ್ರೋಗ್ರಾಮಿನಲ್ಲಿ ಇರ್ತಾರೆ, ತುಂಬ ಆತ್ಮೀಯ. ಆದರೆ ಒಂದು ಸಮಯದಲ್ಲಿ ಆತನಿಗೆ ಸಡನ್ನಾಗಿ ಎದುರುಗಡೆಯಿಂದ ಬಂದಂತಹ ಒಂದು ವಾಹನ ಹೇಳ್ತಕ್ಕಂಥ ಹೋಗ್ತಾ ಇರುವಾಗ ಆತನ ಹೈವೇಯಲ್ಲಿ ಹೋಗ್ತಾ ಇದ್ದಂಥ ಸಮಯದಲ್ಲಿ ಆತನಿಗೆ ಸಡನ್ನಾಗಿ ಅಡ್ಡ ಕ್ರಾಸ್ನಿಂದ ಬಂದಂಥ ಒಂದು ವಾಹನದವನು ಆಕ್ಸಿಡೆಂಟು ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಆ ಉಂಟಾದಂಥ ಸಮಯದಲ್ಲಿ ಆತ ಏನು ಮಾಡ್ತಾನೆ ಅಂತ ನೋಡಿದರೆ ಭಯಭೀತನಾಗ್ತಾನೆ, ಕಂಗಾಲಾಗ್ತಾನೆ. ಆದರೆ ನಮ್ಮ ಆತ್ಮೀಯ ಮಿತ್ರನಿಗೆ ಈ ವಾಹನವನ್ನು ಓಡಿಸ್ತಾ ಇದ್ದ, ಆದರೆ ಯಾವ ತೊಂದರೆಯೂ ಕೂಡ ಆಗಿರಲಿಲ್ಲ. ಆನಂತರ ಕೇಸ್ ಆಯಿತು. ಆ ನಂತರದಲ್ಲೇ ಅಲ್ಲಿ ಸ್ಟೇಷನ್ನಿಗೆ ಹೋಗಿ ಬಿಡಿಸ್ಕೊಬಂದಾಯಿತು. ಕಷ್ಟಪಟ್ಟು ತೊಗೊಂಡಂಥದ್ದು ಯಾರ್ಯಾರತ್ತರೋ ಸಾಲ ಸಂಬಂಧಾದಿಗಳನ್ನು ಕೇಳಿಕೊಂಡು ಮಾಡಿರ್ತಕ್ಕಂಥದ್ದಾಗಿತ್ತಲ್ವ, ಹಾಗೆ ನಿಟ್ಟಿನಲ್ಲಿ. ಆದರೆ ವಿಚಾರ ಅಂತ ಹೇಳಿದರೆ ಆಕ್ಸಿಡೆಂಟ್ ಆಗತ್ತೆ, ಎಲ್ಲವೂ ಹೌದು. ಗಾಡಿಯು ಬಂಪರು ಹೊಡೆದಿರುತ್ತೆ ನೋಡಿ, ಇವಾಗಲೂ ಕೂಡ ಕಾಣಿಸ್ತಾ ಇದೆ ನಿಮಗೆ. ಆನಂತರದಲ್ಲಿ ಇದು ಬೆಂಡ್ ಬಂದಿರುತ್ತೆ. ಮುಂದ್ಗಡೆ ಬಂಪರು ಹೇಳ್ತಕ್ಕಂಥದ್ದು ಹೆಡ್ಲೈಟಿನ ಪಕ್ಕ ನೋಡಿ ಸ್ಕ್ರ್ಯಾಚ್ ಹೇಗಿದೆ ಅಂತೇಳಿ ಬಿದ್ದಿರುತ್ತೆ. ಆನಂತರದಲ್ಲಿ ಎಲ್ಲ ಕಡೆಗೂ ಆನಂತರ ಈ ಇಂಡಿಕೇಟ್ರು ಎಲ್ಲ ಹೋಗಿರುತ್ತೆ, ಹೀಗೆ ಆಗಿರುತ್ತೆ. ಆದರೆ ಆತ್ಮೀಯನೇ ತಗೊಂಡು ಹಚ್ಚಿರ್ತಕ್ಕಂತಹ ಸ್ಟಿಕ್ಕರ್ ಆಗಿತ್ತು, ಅಂದರೆ ನೂತನವಾಗಿ ತಗೊಂಡಂಥ ವಾಹನಕ್ಕೆ ಗಣಪನ್ನ ಹೇಗಿದ್ದಾನೋ ಹಾಗೆ ಇದ್ದಾನೆ. ಮತ್ತು ಅಷ್ಟೇ ಅಲ್ಲದೆ ನೋಡಿ, ಇವತ್ತಿಗೂ ಕೂಡ ಈ ಸ್ಟಿಕ್ಕರು ಹೇಳ್ತಕ್ಕಂಥದ್ದಕ್ಕೆ ಆ ಥರದ ಒಂದು ಆಕ್ಸಿಡೆಂಟ್ ಆದರೂ ಕೂಡ ಯಾವ ತೊಂದರೆನೂ ಕೂಡ ಈ ಸ್ಟಿಕ್ಕರಿಗೆ ಒಂದು ಸ್ಕ್ರ್ಯಾಚ್ ಹೇಳ್ತಕ್ಕಂಥದ್ದಾಗಿಲ್ಲ. ಪಕ್ಕದಲ್ಲಾಗಿದೆ, ಹೊಡೆದಿದೆ, ಎಲ್ಲ ಹೌದು. ಆದರೆ ಇದೇ ರೀತಿಯಲ್ಲಿ ಆ ವ್ಯಕ್ತಿಗೂ ಕೂಡ ಏನೂ ತೊಂದರೆಯಾಗಿಲ್ಲ. ಆನಂತರದಲ್ಲಿ ಎದುರುಗಡೆಯಿಂದ ಬಂದು ಕ್ರಾಸ್ನಲ್ಲಿ ಕೊಟ್ಟಂತಹ ವಾಹನದವನಿಗೂ ಕೂಡ ಜೀವಕ್ಕೆ ಯಾವುದೇ ಹಾನಿಯಾಗಿಲ್ಲ. ಆದರೆ ಆತನಿಗೆ ಸ್ವಲ್ಪ ಪೆಟ್ಟು ಹೊಳ್ತಕ್ಕಂಥದ್ದಾಗಿತ್ತು. ಈ ವ್ಯಕ್ತಿಗೆ ಒಂದು ಗೀಟಿಯೂ ಕೂಡ ಬಿದ್ದಿರಲಿಲ್ಲ. ಸ್ವಲ್ಪ ಭಯಭೀತಿಯನ್ನು ಉಂಟಾಗಿತ್ತು ಬಿಟ್ಟರೆ ಮತ್ತು ಏನೂ ತೊಂದರೆ ಆಗಿಲ್ಲ. ಈ ಒಂದು ಸ್ಟಿಕ್ಕರ್ ಹೇಳತಕ್ಕಂಥದ್ದಕ್ಕೆ ಗಣಪತಿಯ ಸ್ಟಿಕ್ಕರ್ ಅಂತ ಕರಿತೇವೆ. ಇದಕ್ಕೆ ಇಷ್ಟು ಶಕ್ತಿ ಹೇಳ್ತಕ್ಕಂಥದ್ದು ಇದ್ದಾವಾಗ, ನಮ್ಮ ಜೀವನವನ್ನು ರಕ್ಷಣೆಯನ್ನು ಮಾಡಿದಾಗ, ಇನ್ನು ನಾವು ಅದನ್ನು ಇಟ್ಕೊಂಡು ಆತನ ಅನುಗ್ರಹವನ್ನು ತಗೊಂಡು ಸದಾ ಕಾಲವೂ ಕೂಡ ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇದ್ದರೆ ನಮ್ಮನ್ನು ಯಾವ ವಿಧದಲ್ಲಿ ಆತ ರಕ್ಷಣೆ ಮಾಡಬಹುದು ಎಂಬುದಕ್ಕೆ ಇದೊಂದು ದೃಷ್ಟಾಂತ.